ಏನಿದು ಹಿಂಗೆ ಕುಂತ್ರ ಕೆಲ್ಸಕ್ಕೆ ಬರಲ್ಲ? ನನಗೂ ಲೇಟ್ ಆತ, ನಾಷ್ಟ ಆಗೈತಿ, ನೀವಿನ್ನೂ ನಾಷ್ಟನೂ ಮಾಡಿಲ್ಲ, ಹಂಗೆ ಕುಂತು ಬಿಟ್ಟಿರಿ. ಯಾಕೆ, ಏನಾತ? ನನಗೆ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಕೇಳಬೇಡ ಏನು, ಯಾಕಂದ್ರೆ ನನ್ನ ಹತ್ರ ಈಗ ರೊಕ್ಕಿಲ್ಲ. ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಸಾಲ ಕೊಡೋರು ಸಾಲ ಕೇಳ್ತಾರೆ. ನಾನು ಹೊರಗೆ ಹೋಗಿ ಮತ್ತು ಸುಮ್ಮನೆ ಯಾಕೆ ಅನ್ನಿಸ್ಕೊಳ್ಳೋದು ಅವ್ರ ಕಡೆ. ನನ್ನ ಕಡೆ ರೊಕ್ಕ ಕೊಡಕ್ಕೆ ₹1 ಇಲ್ಲಿಗ. ಆ ಕಾರಣಕ್ಕೆ ನಾವು ಹೊಂಟಿಲ್ಲ ಅಷ್ಟೇ. ಈ ಯೋಚನೆ ಮೊದಲೇ ಇರ್ಬೇಕಿತ್ತು. ಸಾಲ ಮಾಡೋಕ್ಕಿಂತ ಮುಂಚೆ ಸಾಲಗಾರ ಕೇಳ್ತಾರ ಅಂತೇಳಿ ಅವ್ರೇನು ನಿಮ್ಗೆ ದಾನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರ? ಇಲ್ಲೋದಿಲ್ಲ. ಈಗ ಅದೆಲ್ಲ ಮಾತ್ಬೇಡ, ಕೆಲ್ಸಕ್ಕೆ ಹೋಗಿ ನೋಡ್ರಿ. ಹಿಂಗೆ ಬಿಟ್ಕೊಂಡು ಕುಂತ್ರೆ ಏನ? ನೀನೇ ಸೂಟಿ ಮಾಡಿರಿ, ಇವತ್ತು ಸೂಟಿ ಮಾಡ್ಕೊಂಡು ಆಮೇಲೆ ನೋಡ್ರಿ. ಕೆಲಸನೂ ಇಲ್ಲ, ಇತ್ತಾಗ ತಿನ್ನಕ್ಕೆ ಕೂಳು ಇಲ್ಲ. ಹಿಂಗೆ ಮಾಡಿದ್ರೆ ಸಾಲ ಹೆಂಗೆ ಅರಿತೀರಿ? ದಿನ ಕಟ್ ಮಾಡಿ ಕೊಡ್ತಾರ ಅವ್ರು. ಮತ್ತೆ ಅದಕ್ಕೆ ಹೋದ್ರೆ ಹೋಗ್ಲಿ, ಏನು ಮಾಡ್ಬೇಕು ನಾನು? ರೊಕ್ಕ ನನಗೆ ದುಡಿಯಾಕ ಇಷ್ಟ ಇಲ್ಲ ಅನ್ನಂಗೆ ಆಗ್ಬಿಟ್ಟತಿ. ಸುಮ್ಮನೆ ನಾ ಹೇಳ್ತಾ ಇದೀನಿ ಕೇಳ್ರಿ, ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ, ಎದ್ದು ಕೆಲ್ಸಕ್ಕೆ ನಡ್ರಿ. ನಾವಲ್ಲೋ ಹೋಗಾಕ? ಆಯ್ತು, ನಾನು ಹೋಗಲ್ಲ ಹಂಗಾರೆ ಕೆಲ್ಸಕ್ಕೆ. ನೀವು ಹೋಗ್ರಿ. ನೀವು ಹೋಗಲ್ಲ ಅಂದ್ರೆ ನಾನು ಓಕೆನೆ ಅಂತ ತಿಳ್ಕೊಬೇಡ್ರಿ. ನಿಮಗೆ ಬೇಡಾಗಿದ್ದು ನನಗೆ ಎದಕ್ಕೆ ಬೇಕಾಗೈತಿ? ನಾನು ದುಡಿಯಕ್ಕೆ ಹೋಗಲ್ಲ, ಆರಾಮ ಮನೆಗೆ ಇರ್ತೀನಿ. ಯಾಕೆ? ನಾ ಮಾಡೇನೆ ಸಾಲನ? ತಲೆ ಮ್ಯಾಗ ತಗೊಂಡು ತ್ರಾಸ್ ತಗೊಂಡು ಕಷ್ಟಪಟ್ಟು ದುಡ್ದು ಗಂಡನ ಮನ್ಯಾಗ ಮನಗಿಸಿ ಹೆಂಡತಿಯಾಗಿ ನಾ ದುಡ್ದು ಸಾಲ ಹರಿತೀನಿ ಅನ್ನಕ ನನಗೆ ಏನು ಒಂದು ರೂಪಾಯಿದ್ದು ನೀವು ಎದಕ್ಕೂ ಉಪಯೋಗ ಆಗಿಲ್ಲ. ನಾನು ಯಾಕೆ ತಲೆ ಕೆಡಿಸ್ಕೊಲಿ? ಏನಾರ ಮಾಡ್ಕೊರಿ. ಯಾಕ ನೀನು ಯಾಕೆ ಹೋಗಂಗಿಲ್ಲ? ಯಾಕೆ ಹೋಗಂಗಿಲ್ಲ? ಅದಕ್ಕೆ ನಾನೇನು ಮಾಡಲಿ ರೀ? ನೀವೇ ಹೊಂಟಿಲ್ಲ ಮತ್ತು ನಾ ಹೋಗೇನು ಮಾಡಲಿ? ನನಗೂ ಹೋಗಕ್ಕೆ ಇಷ್ಟ ಇಲ್ಲ. ಭಾಳ ದಿನ ಆಯ್ತು ಮನೆಯಾಗಿದ್ದೆ, ಆರಾಮ ಮನೆಯಾಗಿರ್ತೀನಿ ನೋಡ್ರಿ. ಆಕಳಿಗೆ ಬರಾಕತ್ತು, ನಿದ್ದಿನೇ ಬರಕ್ಕೆ ಶುರು ಆಕತ್ತೆ ನನಗಂತೂ. ಒಂದು ತಾಸು ಮನೆಯಾಗೆ ಒಂದು ಸ್ವಲ್ಪ ಹಿಂಗೆ ಕುಂತಿ ಆರಾಮಾಗಿ ಅಂತಂದ್ರೆ ಆರಾಮ ಕುಂತೇನಪ್ಪ. ಒಟ್ಟು ತೀರ್ಮಾನ ಮಾಡಿ ನೀನು? ನಾನೇನು ತೀರ್ಮಾನ ಮಾಡೋದ್ರಿ? ಎಲ್ಲ ತೀರ್ಮಾನ ನೀವೇ ಮಾಡತ್ತೀರಲ್ಲ. ಅಂದ್ರೆ ಕೆಲ್ಸಕ್ಕೆ ಹೋಗಂಗಿಲ್ಲ ನೀನು? ಯಾಕೆ ಹಿಂಗೆ ಮಾಡಾಕತ್ತಿ? ಅಲ್ಲ ರೀ, ನೀವೇ ಹೊಂಟಿಲ್ಲ ಮತ್ತು ನಾ ಹೋಗಿ ಮಾಡಲಿ? ನೋಡು, ಮತ್ತೆ ಮನೆ ಬಾಡಿಗೆ ಹೆಂಗೆ ಕೊಡ್ತಿ? ಆ ಯೋಚನೆ ನಿಮಗಿರ್ಬೇಕು. ಏನಂತ ತಿಳ್ಕೊಂಡಿರಿ ನೀವು? ಸುಮ್ಮನೆ ಅದನ್ನೇ ಅಂತ ಬಾಯಿಗೆ ಬಂದಂಗೆ ಮಾತಾಡಕತ್ತೀರಿ. ಮನೆ ಬಾಡಿಗೆ ಹೆಂಗೆ ಕೊಡ್ತಿ ಅಂದ್ರೆ ಯಾಕೆ ಕೊಡ್ಬೇಕಂತ ನಾನು ಕೇಳಾಕತ್ತೀನಿ. ನಾನು ಗಂಡ ಹೌದಿಲ್ಲ, ಗಂಡಸ ಹೌದಲ್ಲ, ನೀನು ದುಡ್ಡು ಕೊಡು ಮನೆ ಬಾಡಿಗೆ. ಸುಮ್ಮನೆ ಅದನ್ನೇ ಅಂತ ಬಾಯಿಗೆ ಬಂದಂಗೆ ಮಾತಾಡಕತ್ತೀಯೇನ? ನಾ ಏನು ನಿನ್ಗೆ ಅಗ್ರಿಮೆಂಟ್ ಮಾಡಿದ್ದೆ? ನಿನ್ನ ದುಡ್ಡು ಸಾಕ್ತೀನಿ, ನಿನ್ನ ಮನೆಗೆ ಬಂದ್ಮೇಲೆ ನಿನ್ನ ಚಾಕರಿ ಮಾಡ್ತೀನಿ, ನಿನ್ನ ಮನೆ ಕೆಲಸ ಮಾಡಿ ಆ ಕೆಲಸ ಮಾಡೋದಷ್ಟೇ ಅಲ್ಲ, ಹೊರಗೆ ಹೋಗಿ ದುಡ್ಕೊಂಬಂದು ನಿನ್ನ ಮನೆ ಬಾಡಿಗೆನೂ ಕೊಡ್ತೀನಿ, ನೀನು ಆರಾಮಾಗಿ ಇಡ್ತೀನಿ ಅಂತ ತಲೆ ಕೆಡ್ಸಕತ್ತ. ಗಂಡನ ಕರ್ತವ್ಯನ ಏನು ಹೆಂಡತಿ ಕರ್ತವ್ಯನ? ಅದು ಹೋಗ್ಲಿ. ಏನೋ ಗಂಡನ ಕಷ್ಟ, ಹೆಂಡತಿ ಗಂಡ ಸೇರಿ ಕೆಲಸ ಮಾಡೋಣ ಅಂತಿದ್ರೆ ನಿಮ್ದು ಅತಿ ಆತ. ದಿನಾ ಹೊತ್ತೊಂಟ್ರಿ ಇದೇ ಜಗಳ. ಏನ್ ನಿಮ್ದು ಫೈನಲ್ ಏನನ್ನೋದು ಹೇಳ್ಬಿಡ್ರಿ ನನಗೆ. ಫೈನಲ್ ಏನಿಲ್ಲ, ಹೋಗ್ತೇನೆ ಕೆಲ್ಸಕ್ಕೆ, ಆದ್ರೆ ಒದರಾಡ್ಬೇಡ ಏನು. ಆಮೇಲೆ ಇದು ಯಾವಾಗ ಕೊಡ್ತಾನೆ ನಿಮ್ಮ ಅಣ್ಣ? ಏನ್ ಅಂತ ಕೇಳತ್ತೀನಿ. ಹೊಲಾಲೆ ಏನು ಆಟ ಆಡಕತ್ತೀಯನ? ಯಾವಾಗ ಕೊಡ್ತಾನಂತ ನಿಮ್ಮ ಅಣ್ಣ? ಅವನ್ನ ಕೇಳ್ರಿ. ಕೇಳಿರಲ್ಲ, ಏನ್ ಹೇಳಣ? ಯಾವಾಗ ಕೊಡ್ತೇನಂತ ಏನಾರು ಹೇಳಿರ್ಬೇಕಲ್ಲ ನಿಮ್ಮಿದ್ರಿಗೆ. ಹಂಗೆ ಹೇಳಿಲ್ಲ ಅವನು, ಯಾವಾಗ ಕೊಡ್ತೇನೆ ಅಂತೇಳಿ. ಇದು ಏನದು ಅಂದ ಅದು ರೊಕ್ಕ ಕೊಡು ಅಂತ ಹೇಳನಲ್ಲ. ಎಲ್ಲಿದ್ ಕೊಡ್ಬೇಕು ನಾ ಈಗ ರೊಕ್ಕನ? ರೊಕ್ಕ ಕೊಡೋಕ್ಕಾಗಲ್ಲ. ನೀ ಬಾ ನನ್ನ ಜೊತೆ ಮಾತಾಡುವಂತೆಲ್ಲ ನಿಮ್ಮ ತವ್ರ ಮನ್ಯಾಗ. ನಿಮ್ಮ ಅಣ್ಣಂದು ಪ್ಲಾನ್ ಬೇರೆ ಐತಿ. ಅಣ್ಣ ಹಿಂಗೆ ಮಾಡಕತ್ತಿ ಅಂತ ಕೇಳ್ಬಾ. ಬರ್ರಿ ಬರ್ತೀನಿ. ಹೊಲ ಯಾಕೆ ಕೊಡಾಕತ್ತಿಲ್ಲ ಅಂತ ಕೇಳ್ತೀನಿ. ಆದ್ರೆ 3 ಲಕ್ಷ ರೂಪಾಯಿ ಕೊಟ್ಟಿಂದೆ ಕೊಡು ಅಂತ ಅವಂದ್ರೆ ನಾ ಏನು ಮಾತಾಡೋದಿಲ್ಲ. ಅವ ಕೇಳಿದ್ರೆ ನ್ಯಾಯ ಐತಿ, ನಾನೇನು ಮಾಡಲಿ? 3 ಲಕ್ಷ ರೂಪಾಯಿ ಹೌದು, ಮತ್ತೆ ಅವ್ನು ಕೊಟ್ಟಿದ್ದು ಕರೆ ಐತಿ. ನೀವು ವಾಪಸ್ ಕೊಡ್ತೇನೆ ಅಂತ ಹೇಳಿ ಇಸ್ಕೊಂಡಿದ್ದು ಕರೆ ಐತಿ. ಆ ರೊಕ್ಕ ಅವ್ನು ಕೇಳ್ತಾ ಇದ್ದಾನ, ಅವ ಕಷ್ಟಪಟ್ಟು ದುಡ್ದು ರೊಕ್ಕ ಕೇಳ್ತಾ ಇದ್ದಾನ. ಹೊಲದ ಮ್ಯಾಗೇನ ನಮ್ಮ ಅಪ್ಪಂದು ಅನ್ನೋ ಅಧಿಕಾರ ನನಗೇನಾರ ಸ್ವಲ್ಪ ಇದ್ದಾತನ ಅನ್ಕೋ. ಅನ್ಕೊಳ್ಳೋದೇನ ಐತಿ ಅಂತ ಇಟ್ಕೋರಿ. ಅವ ದುಡ್ದು 3 ಲಕ್ಷ ರೂಪಾಯಿ ಮೇಲೆ ನಂದು ಯಾವ ಅಧಿಕಾರನೂ ಇಲ್ಲ. ನಾನೇನು ಅವ್ನಿಗೆ ದುಡ್ದು ಕೊಟ್ಟಿಲ್ಲ, ಅಥವಾ ನೀವೇನು ದುಡ್ದು ಕೊಟ್ಟಿಲ್ಲ. ರೊಕ್ಕ ಕೇಳ್ತಾ ಇದ್ದಾನ. ಅವ ಬೇಡ ಅಂದ್ರೆ ಅವ್ನು ಏನು ಸುಮ್ಮನೆ ಇರಂಗಿಲ್ಲ. ಕೇಳ್ತಾರ ವೈನಿಯವರು. ಅಲ್ಲ ಮತ್ತೆ ಹೌದು, ಅವ್ರ ಸಂಸಾರಕ್ಕೆ ಅವ್ರಿಗೆ ಬೇಕಲ್ಲ ಮತ್ತೆ ರೊಕ್ಕ. ಆಯ್ತು ಕೊಡು. ನೀನು ಬಂಗಾರ ಅಷ್ಟು ಕೊಡು, ಏನೇನದಾವೆಲ್ಲ ಕೊಡು, ಒತ್ತಿಡ್ತೇನೆ ನಾನು. ಬಂಗಾರನ ಎಲ್ಲದವ? ಬಂಗಾರ ಎಲ್ಲದವ? ಅಯ್ಯೋ ದೇವ್ರೇ, ಮನೆ ಜಗಳ ಮಾಡಿ ಸಿಟ್ಟಿಗೆದ್ದವ್ರು ಕೊಟ್ಟಿದ್ದೆಲ್ಲ ನಂಗೆ ಏನು ಬೇಡ ಅಂತೇಳಿ ನಮ್ಮ ಅಣ್ಣಂದೆಲ್ಲ ಅವನಿಗೆ ಬೀಸೋಗ್ತೀನಿ ನಾನು. ನಿಮ್ಗೆ ಗೊತ್ತಿಲ್ಲ ವಿಚಾರ? ನಿಮ್ಮ ಹತ್ರ ಹೇಳೋದು ಮಾಡ್ತೇರಿ. ತಾಳಿ ಚೈನ್ ನನ್ನ ಕಡೆನೇ ಐತಿ. ಆಮೇಲೆ ಅದನ್ನ ಬೇಡ, ತಾಳಿ ಒತ್ತಿ ಇಡಬಾರ್ದ್ರಿ, ನಾನು ಕೊಡಲ್ಲ ಒತ್ತಿ ಇಡಾಕ. ನಕ್ಲೆಸ್ ನೀನೇ ಮಾಡಿಸಿದ್ದೆಲ್ಲ ನಂಗೆ ಬೇಕಾಗಿಲ್ಲ. ನನ್ನ ಗಂಡ ಹಿಂಗೆಲ್ಲ ಮಾತಾಡೋಣ, ನಾನು ಯಾಕೆ ನಿಂದು ಬೇಕಾಗಿತ್ತು ನನಗೆ, ನಿಂದು ಬೇಡ ನನಗಂತೇಳಿ ಮೊನ್ನೆ ಕೊಟ್ಟು ಬಂದೀನಿ. ಅಲ್ರಿ, ನನ್ನ ಗಂಡ ಶ್ರೀರಾಮಚಂದ್ರನ್ ಅಂತವ. ಅಲ್ರಿ, ನಿಮಗೆ ಅವ ಅಂದಾನ ಅಂದಮೇಲೆ ಅದನ್ನ ಅವ ಮಾಡಿಸಿದ ಬಂಗಾರ ನನಗೆ ಅದಕ್ಕೆ ಬೇಕ್ರಿ? ಅವ್ನು ಹಂಗೆ ಏನು ಬೇಡ ನನಗೆ. ನಮ್ಮ ಅಪ್ಪಂದು ಸಂಬಂಧಪಟ್ಟಿರೋ ಹೊಲ ಅಷ್ಟೇ ಇಸ್ಕೊತೀನಿ. ಆ ಬಂಗಾರಕ್ಕೆ ನನಗೇನು ಸಂಬಂಧ ಇಲ್ಲ. ಅವ್ನು ಮಾಡಿಸಿದ ಕಿವ್ಯಾಂದು ಏನು 2 ಸಣ್ಣ ಬಳಿ, ಆಮ್ಯಾಗ ನಕ್ಲೆಸ್ ಎಲ್ಲ ವಾಪಸ್ ಕೊಟ್ಟೀನಿ. ನನಗೆ ಅವಶ್ಯಕತೆನೇ ಇಲ್ಲ. ಅವು ಅವ ಮಾಡಿಸಿದ್ದದು, ಅವ ದುಡ್ದು ಅವ ಮಾಡಿಸಿದ್ದು. ಅವ್ನು ಹಂಗನೇ ನಾ ಯಾಕಿರ್ಲಿ? ನನ್ನ ಗಂಡಗೆ ಬೈದ ಮೇಲೆ ಅದು ನನ್ನ ಗಂಡನೇ ನನಗೆ ಮುಖ್ಯ. ನನ್ನ ಗಂಡನ ಮೇಲೆ ಯಾರೇ ಆಪಾದನೆ ಹಾಕಿದ್ರು ನಾನು ನಂಬಲ್ಲ ರೀ. ನಿಮಗೆ ಅವಮಾನ ಆಗಕ್ಕೆ ನಾನು ಬಿಡಲ್ರಿ, ಯಾವತ್ತೂ ಬಿಡಂಗಿಲ್ಲ. ಏನು ನಿಮಗೆ ಅವಮಾನಕ್ಕಿತ್ತು ನಾ ಸರ ನಕ್ಲೆಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ನಾ ವಾಪಸ್ ಕೊಟ್ಟೀನಿ, ನಿಮ್ಮ ಮರ್ಯಾದೆ ಕಾಪಾಡಕ್ಕೆ. ಹೌದು, ನೀವು ಮುಂದೆ ಯಾವತ್ತರ ದುಡ್ದು ಮಾಡಿಸ್ಕೊಡ್ರಿ, ಹಾಕೋತೀನಿ. ಇದು ಗರ್ವದಿಂದ ಹಾಕೋತೀನಿ, ಖುಷಿ ಪಟ್ಟು ಹಾಕೋತೀನಿ, ಗೊತ್ತನ? ಅದನ್ನು ಬಿಟ್ಟು ಅವನು ಮಾಡಿಸಿದ್ದನ್ನು ಹಾಕ್ಕೊಂಡು ನನಗೆ ಅಡ್ಡಾಡೋದ ಅವಶ್ಯಕತೆ ಏನೂ ಇಲ್ಲ. ಅದು ನನ್ನ ಗಂಡ ಸುಳ್ಳು ಆಪಾದನೆ ಹಾಕ್ಯಾರ, ಗಂಡ ಇಂತ ಇಬ್ರು ಸೇರಿ. ಬೇಕಾಗಿಲ್ರಿ ನನಗೆ. ಏನ ವಾಪಸ್ ಕೊಟ್ಟ್ಯಾ?
ವಾಪಸ್ ಕೊಟ್ಟೆ. ಮತ್ತೆ ಹೌದು, ಈಗ ಅದನ್ನ ನಾನು ವಾಪಸ್ ಇಸ್ಕೊಂಡೆ ಅಂದ್ರೆ ನಿಮ್ಮ ಮರ್ಯಾದೆ ಹೋದಂಗಕತ್ರಿ. ಆಮೇಲೆ ಬೇಡಪ್ಪ, ಆಮೇಲೆ ನಿಮ್ಮ ಇರೋದು ಆಪಾದನೆ ಸುಳ್ಳು ಅಲ್ಲ ನಿಜ ಅಂತ ಆಗ್ಬಿಡ್ತತಿ. ಅದಕ್ಕೆ ನಂಗೆ ಇಷ್ಟ ಇಲ್ಲ ಇಸ್ಕೊಳಕ್ಕೆ. ನಂಗೆ ಬೇಡ, ಅವಶ್ಯಕತೆನೇ ಇಲ್ಲ ಅವ್ರದ್ದು. ಸುಮ್ಮನಿರ್ರಿ ನೀವು. ಈಗ ಬೇರೆ ಎಲ್ಲ ರೊಕ್ಕ ಅಡ್ಜಸ್ಟ್ ಮಾಡ್ರಿ. ಯಾರನ್ನ ಕೇಳಿ ಕೊಟ್ಟಿ ನೀನು? ಏನ್ ನೀನ ಆಡಿದ ಆಟ ಅಂತ ಮಾಡಿ ಏನ ಅವೆಲ್ಲ? ನೀ ಯಾಕೆ ವಾಪಸ್ ಕೊಟ್ಟಿ? ಭಾಳ ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಿರ್ರಿ. BP ಗಿಪಿ ಬಂದು ಮತ್ತೆ ಡಮ್ ಅಂದಿರಿ. ಸಮಾಧಾನ ಸಮಾಧಾನ, ನನಗೂ BP ಬರೆಸ್ಬೇಡ್ರಿ. ಅದಕ್ಕೋಸ್ಕರ ಏನು ನೀವು ಮದುವೆಗೆ ಏನು ಮಾತಾಡಿದ್ದೆ? 2.5 ತೊಲಿ ಬೇಡ 3 ತೊಲಿ ಬಂಗಾರ ಹಾಕ್ಬೇಕಂತ ಮಾತಾಡಿದ್ದು. ನೀವೇನಂದ್ರಿ? ನಮಗೇನು ಬೇಡ, ನಿಮ್ಮ ಮಗಳಿಗೆ ನೀವು ಹಾಕೋರಿ ಅಂತ ಮಾತಾಡಿದ್ರಿ. 3 ತೊಲಿಗೆ ನಮ್ಮ ಅಣ್ಣ ಏನು ಮಾಡಿದ, ಇನ್ನೊಂದು ತೊಲಿ ಹಾಕಿ 4 ತೊಲಿ ತಾಳಿ ಚೇಂಜ್ ಮಾಡಿಸ್ಕೊಟ್ಟ ನನಗೆ. ಈ ನಕ್ಲೇಸ್ ಆತು, ಕಿವ್ಯಾಂದಾತು, ಬಳೆ ಆತು, ನೀವು ಹೇಳಿದ್ದಿಲ್ಲ, ಅವ ಕೊಡ್ತೇನಂತ ನಿಮ್ಗೆ ಒಪ್ಕೊಂಡಿದ್ದಿಲ್ಲ. ಹೌದಾ? ಅದು ಅವನ ಪ್ರೀತಿಗೆ ಅವ್ನು ಮಾಡಿಸ್ಕೊಟ್ಟಿದ್ದ. ಈಗ ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ರೀ. ಅವನಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಹಿಂತಿ ಮಾತು ಕೇಳಿದ, ಆಕೆ ಸುಳ್ಳು ಸುಳ್ಳು ನಿಮ್ಮ ಮೇಲೆ ಹೇಳಿದ್ಲು. ಅದಕ್ಕೆ ಅಂತಕ್ಕಿದ್ ನನಗೆ ಯಾಕೆ ಬೇಕು ಅವಂದು? ಹೌದಿಲ್ಲ? ಪ್ರೀತಿ ಇದ್ದಾಗ ಕೊಟ್ಟಾನ, ಪ್ರೀತಿ ಇಲ್ದಾಗ ಬೇಡ ನನಗೆ. ಅದು ಅದಕ್ಕೆ ವಾಪಸ್ ಕೊಟ್ಟೆ. ಅದು ನಿಮಗೆ ಸಂಬಂಧನೇ ಇಲ್ಲದೆ ಇರೋ ವಿಚಾರ. ನೀವು ಯಾಕೆ ತಿಳಿ ಕೆಡಿಸ್ಕೊಂತೀರಿ? ನಿಮಗೇನಾರು ಕೊಡ್ತೇನಂತಿದ್ರೆ ನಾನು ವಾಪಸ್ ಕೊಟ್ಟಿನಾ? ಇಲ್ಲ. ನಿಮ್ದು 4 ತೊಲಿ ನನ್ನ ಕೊಳ್ಳಾಗೆ ಐತಲ್ಲ ಮಂಗಲ್ ಚೇನು, ಆದ್ಮೇಲೆ ಮುಗೀತು. ಆದ್ಮೇಲೆ ನಿಮ್ಗೆ ನಕ್ಲೇಸು ಬಳಿ ಕಿವೇನು ಯಾವ ಸಂಬಂಧ ಇಲ್ಲ. ಬಿಡ್ರಿ, ಯಾಕೆ ಟೆನ್ಷನ್ ತೊಗೊಂತೀರಿ? ಅವ್ನು ಕೊಟ್ಟಿದ್ದೆ ತೆಗಿ ಹೋಗಿರಿ ಆರಾಮ. ಅದೇ 1 ಎಕರೆ ಹೊಲ ಹೆಂಗಿದ್ರು ಇಸ್ಕೊಳಕತ್ತಿರಲ್ಲ, ಅದನ್ನ ಮಾರಿದ್ರೆ ಅಯ್ಯೋ 10 ತೊಲಿ ಬಂಗಾರ ಆದ್ರೂ ಹಾಕೋಬಹುದು. ಯಾಕೆ ತಲೆ ಕೆಡಿಸ್ಕೊತೀರಿ? ಅಲ್ಲ ನಂಗೆ ಏನ್ ಮಾತಾಡ್ಬೇಕಂತೇಳಿ ಗೊತ್ತಾಗೋಲ್ತು. ಮಾತಾಡ್ಬೇಡ್ರಿ, ಹೋಗ್ರಿ ಕೆಲ್ಸಕ್ಕೆ ನಿಮ್ಮ ಪಾಡಿ ನೀವು. ನಾನು ಬರ್ತೀನಿ. ಈಗ ಹಂಗಾರೆ 3 ಲಕ್ಷ ರೂಪಾಯಿ ಕೊಡ್ಲಾರ್ದ ಬೇರೆ ದಾರಿನೇ ಇಲ್ಲ ನನಗೆ. ನಾನೇನು ಮಾಡ್ಲಪ್ಪ, ದಾರಿಲ್ಲ. ನಾನು ಅನ್ನೋದಾದ್ರೆ ಸುಮ್ಮನೆ ಕಷ್ಟಪಟ್ಟು ದುಡ್ದು ಸಾಲ ಹರಿದು ಬಿಡ್ರಿ ಅಷ್ಟೇ. ಆಡವಾಗ ಇದ್ದ ಜೋಶು ಹುಮ್ಮಸ್ಸು ಈಗ ಯಾಕಿಲ್ಲ ಅಷ್ಟೇ. ಬರ್ರಿ ಹೊತ್ತ ಹೋಗೋಣ. ಅಲ್ಲ ನೀನು ಯಾಕ ನೋಡು ಸುಮತಿ, ಏನೋ ಒಂದು ತರಾನೇ ಮಾತಾಡಕತ್ತಿ. ತರಾನಾ? ನಾನೇನು ಮಾತಾಡತ್ತೀನಿ? ಈಗ ನನ್ನ ಕಡೆ 3 ಲಕ್ಷ ರೂಪಾಯಿ ಇಲ್ಲಲಿ, ಎಲ್ಲಿದ ಕೊಡ್ಲಿ? ಹಿಂಗೆ ಮಾಡ್ರಿ, ಮತ್ತೆಲ್ಲರ ಸಾಲ ಕೇಳ್ರಿ. ಆದ್ರೆ ಭಾಳ 10% 20% ನಂಗೆ ತರಬೇಡ್ರಿ ಅಷ್ಟೇ. 1% ನಂಗೆ. ಈಗ ನೋಡ್ರಿ, ನಮ್ಮ ಅವ್ವ ಕೊಟ್ಟಿದ್ಲು, ಬಡ್ಡಿನೇ ಇಲ್ಲದೆ ಇರಂಗೆ ನಿಮ್ಗೆ ಸಾಲ ಕೊಡಿಸಿದ್ಲು. ವಾಪಸ್ ಕೊಟ್ಬಿಟ್ಟಿದ್ರೆ ಆಗೋಕ್ಕಿತ್ತು. ಅವಾಗ ಕೊಡಲಿಲ್ಲ ನೀವು. ಅದು ಹೋಗ್ಲಪ್ಪ, ಮಾನವೀಯತೆ ಅನ್ನೋ ನಿಮಗೆ ಇದ್ದಿತ್ತಂದ್ರೆ 10 ಲಕ್ಷಕ್ಕೆ ಮನೆ ಒತ್ತಿ ಹಾಕಿದ್ವಿ. ಅವಾಗಾರ ತಗೋರಿ ನಿಮ್ದು ನಾ ತೊಗೊಂಡೇನಿ ಕೊಡ್ತೇನಿ ಅಂತ ಅವ್ರ ಮನೆ ಒಳಗೆ ಹೋಗಿ ನಾವು ಉಳ್ಕೊಂಡ್ವಿ. 1 ತಿಂಗಳ ಮೇಲೆ ಆದರೂ ಉಳ್ಕೊಂಡ್ವಿ. ಅವಾಗಾರ 1-2 ಲಕ್ಷ ಅವ್ರದ್ದು ತಗೋ ಅಂತ ನೀನು 3 ಕೊಡಬೇಡ 2 ಕೊಟ್ರೆ ಇಲ್ಲ. ಮನುಷ್ಯತ್ವ ಮಾನವೀಯತೆ ನಿಮಗೆ ಐತಿ ಅಂತ ಹೆಂಗೆ ಅನ್ಬೇಕು? ಹೌದಾ? ನಾವು ಮಾಡಿದ ತಪ್ಪ ಕೊಡ್ಬೇಕಿತ್ತು ಅವಾಗ. ಅವ ಎಷ್ಟು ಮನಿಗೊಳಗೆ ಅವ್ರ ಮನೆಯವರು ಗಂಡನ ಮನೆಗೆ ಗಂಡುಗಳಿಗೆ ಸಪೋರ್ಟ್ ಮಾಡ್ತಾರೆ ಗೊತ್ತಾ? ಹಳ್ಯಾಗಳಿಗೆ ಎಷ್ಟೋ ಜನ ಬಿಸ್ನೆಸ್ ಹಾಕಿ ಗೊತ್ತೈತಿ. ನನ್ನ ದೋಸ್ತ್ ಒಬ್ಬವಾಗ ಅವಂದು ಏನ ಅದು ಪ್ಲಾಸ್ಟಿಕ್ ಅಂಗಡಿ ಬಿಸ್ನೆಸ್ ಇತ್ತು, ಚಲೋ ಇತ್ತದ. ಅದು ಲಾಸ್ ಆತ ಅಂತೇಳಿ ಅವ್ರ ತವ್ರ ಮನೆಯವರು ನಿಂತ ಕಾಲ ಮ್ಯಾಗ 3.5 ಲಕ್ಷ ರೂಪಾಯಿ ಕೊಟ್ಟು ಏನು ಬಿಸ್ನೆಸ್ ಹಾಕೊಟ್ಟಾರ. ಗೊತ್ತನ್ರಿ? ಅಂತವ್ರು ಇರ್ಬೇಕು ಬೀಗ್ರು, ಇಂಥವ್ರು ಎದಕ್ ಬೇಕು? ಮೊನ್ನೆ ನನ್ನ ಗೆಳತಿ ವೀಣಾ, ಪಾಪ ನಿಮ್ಗೆ ಗೊತ್ತಿಲ್ಲನ, ಆಕಿ ಗಂಡದನಲ್ಲ, ಆ ಗೆಳತಿ ವೀಣಾ ಭಾಳ ಕಷ್ಟ ಅವರಿಗೆ. ಅವ್ರ ತವ್ರ ಮನೆಯವರಿಗೆ ಹೌದನ್ನಂಗೆ ರೊಕ್ಕ ಕೊಟ್ಟು ಎಲ್ಲ ಮಾಡಿ ಅವ್ರಪ್ಪ ಅವ್ರೋಗ ಮೊನ್ನೆ ಆರಾಮಿಲ್ಲ ಅಂದ್ರೆ ದವಾಖಾನಿಗೆ ಸೇರಿಸಿ ಭಾಳ ಚಂದ ನೋಡ್ಕೊಂಡು ನಾನು ಗೊತ್ತನ್ರಿ. ಏನು ಮಾಡ್ಬೇಕಪ್ಪ, 5 ಬಳ್ಳು ಸಮಯ ಇರ್ತಾವ, ನಮ್ಮ ಕೈಯಾಗಿರೋ 5 ಬಳ್ಳೇ ಸಮಯ ಇಲ್ಲ. ಇನ್ನು ಅವ್ರಗಳೇ ಹಂಗದನ, ಇವ್ರ ಸೊಸಿ ಹಿಂಗದಾಳ ಅಂತ ಹೆಂಗೆ ಮಾತಾಡೋದು ಹೇಳ್ರಿ? ಮಾತಾಡ್ಕೊಂಡು ನಿಂತ್ರ ಆಗ್ಲೆಲ್ಲ ಅದೇ ರಾಮಾಯಣ ಆಕತಿ. ಹೇಳ್ರಿ ಗೊತ್ತಾತ್ ಹೋಗನ್. ನನ್ನಂತಲೇ ಆಟ ಆಡ್ತಾರೆ. ನೀವೆಲ್ಲ ತಿಪ್ಪರ್ಲಾಗ ಹೊಡೆದ್ರು 1 ರೂಪಾಯಿ ನನ್ನ ತವ್ರ ಮನೆಯಿಂದ ನಿಮಗೆ ಕೊಡಿಸಲ್ಲ. ಆಗಿದ್ದಾಗಲಿ ನನ್ನ ಜೀವನಕ್ಕೂ ಬೇಕಲ್ಲ, ಏನೇ ಇದ್ರೂ ನಾನೇ ತೆಗೆದಿಟ್ಕೋತೀನಿ. ಯವ್ವ, ಇದು ಎಂಥ ಸೊಸಿ ಬೇವ, ಹೆಂಗೆ ಮಾತಾಡ್ತಾಳೆ ಬೇವ ತಗ. ಏನು ಮಾಡೋದವ ಈಗ? ನಾನು ಏನು ಮಾಡ್ಲಪ್ಪ? ನಿಮ್ಮ ಒಳಗೆ ಏನಾಗೈತೆ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು ಹೇಳಿ, ನೀನು ನೋಡೋಣ. ಹೋಗವ, ನೀನು ಹಂಗೆ ಮಾಡ್ತೀನ. ಏನು ಮಾಡೋದು ನೋಡಿ, ಈಕಿ ನೋಡಿದ್ರೆ ಹಿಂಗೆ ಮಾಡಕತ್ತಾಳ. ಅಲ್ಲ ನಾನು ಒಳ್ಳೆ ಅಲ್ಲ, ಈಗ ಯಾಕೆ ಹಿಂಗೆ ಮಾಡ್ಕೊಳಕತ್ತಾಳ ದೇವರಿಗೆ ಗೊತ್ತಾಗ. ಅಣ್ಣ ತಂಗಿ ಏನಾರು ಸೇರಿ ನಾಟಕ ಇಟ್ಕೊಂಡ್ಬಿಡಕತ್ತಾರ ನಮ್ಮ. ಯಾಕೋ ನನಗೆ ಹೆಂಗೆ ಅನಿಸ್ತೈತಿ. ಹಲ್ಕಟ್ ಬಾಡೆ ಊರು ಹಟ್ಯಾನ ನಾನು. ನಿನ್ನ ಪರವಾಗಿ ನಿಂತ ಪಾಪ ಹುಡುಗಿ ಅಷ್ಟೆಲ್ಲ ಮಾತಾಡೈತಿ. ಬೆನ್ನಾಗ ಹುಟ್ಟಿದ ಅಣ್ಣನ ಇರೋದು ಹಾಕೊಂಡತಿ, ತಾಯಿಗೆ ಎತ್ಬೇಕತ್ ಮಾತಾಡ, ಅತ್ತಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಅವ್ರ ಮನೆ ಸಂಬಂಧನ ಕೆಡಿಸ್ಕೊಂಡು ಇಲ್ಲಿ ಬಂದತಿ ಪಾಪ. ಆಕಿಗೆ ನಾಟಕ ಮಾಡ್ತಾಳ ಅಂತ ಕೇಳ್ತೀಯನ? ಹಲ್ಕಟ್ ಬಾಡೆ ನೀನು, ಊರು ಬಾಡೆ.